ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಗಾಯ್ಸ್. ಇವಾಗ ಟೈಮ್ ನೋಡಿ 11:51. ಇವಾಗ ನಾವು ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ದೀವಿ ಈ ಟೈಮಲ್ಲಿ. ಇವಾಗ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ 2 ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1 ಇಡಿಯಷ್ಟು, ಮತ್ತು ಕ್ಯಾರೆಟ್ 1 ದೊಡ್ಡ ತಗೊಂಡಿದ್ದೀನಿ. ಕ್ಯಾರೆಟ್ ಕಾಣಿಸ್ಲಿಲ್ಲ ಅಷ್ಟಲ್ಲಿ. ಕ್ಯಾರೆಟ್ 1 ದೊಡ್ಡ ತಗೊಂಡಿದ್ದೀನಿ. ಈಗ ನಾನು ಎಲ್ಲ ಇವಾಗ ಬರೀ ಅದು ಬಂದರೆ ಸಾಕು. ಇವಾಗ ನಾನೆಲ್ಲ ಎಲ್ಲ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಅಕ್ಕಿ ಹಿಟ್ಟು ಜೊತೆ ಸೇರಿಸ್ತಿದ್ದೀನಿ. ನೋಡಿ ಇವಾಗ ಒಬ್ರು ಅಕ್ಕಿ ರೊಟ್ಟಿ ಬೇಕು ಅಂತ ಹೇಳ್ಬಿಟ್ಟು ನಾವು ಅಕ್ಕಿ ರೊಟ್ಟಿ ಮಾಡ್ತಿದ್ರೆ ಅವರು ಇವಾಗ ನಿದ್ದೆ ಮಾಡ್ತಾವ್ರೆ. ತನು ಅನ್ನೋರು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಇವಾಗ ಹೆದರಿಸ್ಬೇಕು ಅವಳನ್ನ. ಇವಾಗ ಇದೆಲ್ಲ ಹಾಕೊಂಡಿದ್ದಾಯ್ತಲ್ಲ, ಇನ್ನೇನಾದ್ರು ಮಾತಾಡ್ಬೇಕಾ? ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾವು ಸ್ವಲ್ಪ ಮೀಡಿಯಂ ಖಾರ ತಿನ್ನೋದ್ರಿಂದ ಇದರಲ್ಲಿ 3/4 ಸ್ಪೂನಷ್ಟು ಖಾರದ ಪುಡಿ ಹಾಕೋತಿದ್ದೀನಿ. ಈಗ ಸಾಲ್ಟ್ ಹಾಕ್ತಿದ್ದೀನಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇರುವೆ. ಸ್ಟಾರ್ಟ್. ದೆನ್ ನೆಕ್ಸ್ಟ್ ಇವಾಗ ನೀರು ಹತ್ಕೊಡ್ತೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಫಸ್ಟು ಏನು ಮಾಡ್ಬೇಕಂದ್ರೆ ನೀರು ಹಾಕ್ಕೊಳ್ದೇನೆ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಅಕ್ಕಿ ಹಿಟ್ಟು ಜೊತೆ ಡ್ರೈ ಆಗಿ. ಯಾಕಂದರೆ ಕ್ಯಾರೆಟ್ ಒಂದು ಸ್ವಲ್ಪ ತೇವ ಇರುತ್ತಲ್ಲ, ಅದಕ್ಕೆ ಅದು ಸ್ವಲ್ಪ ನೀರು ಅದಕ್ಕೆ ಇದಾಗತ್ತೆ. ಅಕ್ಕಿ ಹಿಟ್ಟು ಕಪ್ ತೋರಿಸಿದ್ದು ಕಾಣಿಸಿಲ್ಲ ಅನಿಸ್ತಿದೆ, ಸ್ವಲ್ಪ ಕೆಳಗೆ ತೋರಿಸಿದ್ದು. ಓಕೆ, ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಇವಾಗ ಇದಕ್ಕೆ ನೀರು ಹಾಕೊಂಡು ಸ್ವಲ್ಪ ಅಂದ್ರೆ ಕಲಿಸ್ಕೊಂಡು ಆ ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು. ಕಾಣಿಸ್ತಿಲ್ಲ ಒಂದು ಸ್ವಲ್ಪ ಇದು ನಾನು ಹಾಕಿ ಹೋಗ್ಬೇಕು. ಇವಾಗ ಒಂದು ಹದಕ್ಕೆ ಬಂದಿದೆ, ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ. ಇವಾಗ ಚೆನ್ನಾಗಿ ಇನ್ನೂ ನಾದ್ಕೊಬೇಕು. ಎಷ್ಟು ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಮತ್ತೆ ನಾದ್ಕೊಂಡೆಲ್ಲ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇನ್ನೊಂದ್ಸತಿ ಕ್ಲೀನಾಗಿ ನಾದ್ಕೊಳ್ಳಿ. 1/4 ಸ್ಪೂನ್ ಇಲ್ಲ 1 ಸ್ಪೂನ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಚೆನ್ನಾಗಿ ಇನ್ನೊಂದ್ಸತಿ ನಾದ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ನೋಡಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೀಟಾಗಿ. ಇವಾಗ ತಟ್ಟಣ ಬನ್ನಿ ರೊಟ್ಟಿನ, ಅಕ್ಕಿ ರೊಟ್ಟಿ ತಟ್ಟಣ. ಇಲ್ಲೇ ತಟ್ಟಬೇಕಲ್ಲ, ಕಾಣಿಸ್ಬೇಕು ಅವ್ರಿಗಂದ್ರೆ. ನಾನು ಇದು ಬೋರ್ಡ್ ಇದೆಯಲ್ಲ ಇದ್ರ ಮೇಲೆನೆ ತಟ್ತಾ ಇದ್ದೀನಿ. ಅವಾಗಲೇ ನಾನು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ತಗೊಳ್ಳಿ, ಇಲ್ಲ ಪ್ಲಾಸ್ಟಿಕ್ ಪೇಪರ್ ಇದ್ರೆ ಪ್ಲಾಸ್ಟಿಕ್ ಪೇಪರ್ ತಗೊಳ್ಳಿ. ಇವಾಗ ಈ ಪ್ಲಾಸ್ಟಿಕ್ ಪೇಪರ್ ಏನು ತಗೊಂಡಿದ್ದೀನಲ್ಲ ಅದ್ರ ಮೇಲೆ ನಾನು ಎಣ್ಣೆ ಹಾಕ್ಕೊಂತಿದ್ದೀನಿ. ಎಣ್ಣೆ ಹಾಕೊಂಡು ಹಚ್ತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಕೊಳ್ಳಿ, ಯಾರಾದ್ರೂ ಇನ್ನೊಬ್ರು ಇದ್ರೆ. ಇಲ್ಲಾಂದ್ರೆ ನಿಮ್ಗೆ ಇದೆಲ್ಲ ತಟ್ಕೊಂಡು ಆದ್ಮೇಲೆ ಬೇಕಾದ್ರೂ ಹಚ್ಕೊಳ್ಳಿ ಸ್ಟವ್. ಸ್ವಲ್ಪ ನಾನು 1 ಉಂಡೆ ಇಷ್ಟು ತಗೊಂಡು ತಟ್ತಾ ಇದ್ದೀನಿ ಇವಾಗ ಕ್ಲೀನಾಗಿ. ಆ್ಯಂಡ್ ಇದ್ರ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ, ಬಿಕಾಸ್ ನಮಗೆ ರೊಟ್ಟಿ ತಗೊಳಕ್ ಬೇಕಲ್ಲ ಮತ್ತೆ, ಇಲ್ಲಾಂದ್ರೆ ಅದು ಮೆತ್ಕೊಂಡ್ಬಿಡುತ್ತೆ. ಅದಕ್ಕೆ ಇಲ್ಲ ಬಾಳೆ ಎಲೆ ಮೇಲೆ ಆದ್ರೂ ತಟ್ಕೋಬಹುದು, ಇಲ್ಲ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಮೇಲೆ ಆದ್ರೂ ತಟ್ಕೋಬಹುದು. ನಿಮ್ಗೆ ನಿಮ್ಮ ಹತ್ರ ಏನಿರುತ್ತೋ ನೋಡ್ಕೊಂಡು ತಟ್ಕೊಳ್ಳಿ. ತೆಳ್ಳಗೆ ತಟ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಮಸಾಲೆ ಅಕ್ಕಿ ರೊಟ್ಟಿ ತರ ಬರುತ್ತೆ. ಸ್ವಲ್ಪ ಚಿಕ್ಕ ತಗೊಳ್ಬೇಕಾಗಿತ್ತು ನೋಡಿ, ಇದು ಇಷ್ಟೆಲ್ಲ ಮಾಡಿ. ಅದ್ರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹೆಂಚು ಬಿಸಿ ಆದ್ಮೇಲೆ ಇವಾಗ ಎಣ್ಣೆ ಹಾಕ್ತೀವಿ. ನೀನು ಈಗ ಇದು ತವಾ ಬಿಸಿ ಆದ್ಮೇಲೆ ಅದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಈಗ ನೋಡಿ ನಾನು ಈ ತರ ತಗೋಬೇಕು ಅಂತ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದು.
ಸ್ವಲ್ಪ ಎಣ್ಣೆ ಹಾಕೊಬೇಕು ಜಾಸ್ತಿ. ಗೈಸ್ ಇದು ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಂದ್ಬಿಡುತ್ತೆ. ಎಣ್ಣೆ ಜಾಸ್ತಿನೇ ಇರಬೇಕು ಆ್ಯಕ್ಚುಲಿ. ಗೈಸ್ ಆ್ಯಕ್ಚುಲಿ ನಮ್ಮ ಅಜ್ಜಿ ಇರಬೇಕಾದ್ರೆ ಪಾಸ್ಟ್ 3 years 4 years 5 years ಆಗೋದಲ್ಲ, 2019ವರೆಗೂ ನಮ್ಮ ಅಜ್ಜಿ ಇದ್ರು. ನಮ್ಮ ಅಜ್ಜಿ ಇರ್ಬೇಕಾದ್ರೆ ನಾನು ಮತ್ತೆ ನಮ್ಮ ಸ್ನೇಹ ಮಿಡ್ನೈಟು ಚಿಕನ್ ಸಾಂಬಾರ್ ಏನಾದ್ರು ಮಾಡಿದ್ರೆ 12 o'clock ಅಲ್ಲ ಎದ್ಬಿಟ್ಟು ರೈಸ್ ಮಾಡ್ಕೊಂಡು ತಿಂತಾ ಇದ್ವಿ. ನಮ್ಮ ಅಜ್ಜಿ ಹತ್ರ ಬೈಸ್ಕೊತಿದ್ವಿ. ಇವಾಗ ಆ್ಯಕ್ಚುಲಿ ಅದೆಲ್ಲ ತುಂಬ ನೆನಪಾಗುತ್ತೆ. ನಾವು ಇವಾಗೆಲ್ಲ ಮಾಡ್ಕೊಂಡು ಇವಾಗ ಇಷ್ಟೊತ್ತಲ್ಲಿ ಮಾಡ್ತಿರೋದಕ್ಕೆ ನಮ್ಮ ಅಜ್ಜಿ ತುಂಬ ನೆನಪಾಗ್ತಿದ್ದಾರೆ. ಅವಾಗೆಲ್ಲ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಮಿಡ್ನೈಟಲ್ಲಿ. ನಮ್ಮ ಸ್ನೇಹನ ಇಲ್ಲಿಗೆ ಬಂದಾಗೆಲ್ಲ ನಾವು ಆ ಥರ ಎಲ್ಲ ಮಾಡ್ತಿದ್ವಿ. ಮತ್ತೆ ಇನ್ನೂ ಏನೇನೇನೋ ನಮ್ಗೆ ಏನು ಅನ್ಸತ್ತೋ ಅದೆಲ್ಲ ಮಾಡ್ಕೊಂಡು ತಿಂತಿದ್ವಿ. ಬಟ್ ಇವಾಗೆಲ್ಲ ಆ ಥರ ಇಲ್ಲ. ಅದೆಲ್ಲ ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಂಗೆ ಎಲ್ಲ ಅದೆಲ್ಲ ಹೊಟ್ಟೋಗುತ್ತೆ. ಅದೆಲ್ಲ ಪ್ರೀಶಿಯಸ್ ಮೂಮೆಂಟ್ಸ್ನ ಎಂಜಾಯ್ ಮಾಡ್ಬೇಕು ಆ ಟೈಮಲ್ಲಿ. ಮತ್ತೆ ಎಂಜಾಯ್ ಮಾಡೋದಕ್ಕೆ ಸಿಗೋದೇ ಇಲ್ಲ ಅಲ್ಲ. ಗೈಸ್ ಇದೆಲ್ಲ ಸ್ವಲ್ಪ ಕಿತ್ತೋಗ್ತೈತೆ, ಸ್ವಲ್ಪ ಬೇಯಿಸಿರೋ ಆಮೇಲೆ ನಾನು ಇವಾಗ ಎತ್ತಿದ್ರೆ ಅದು ಯಾಕೋ ಇವತ್ತು ಇಷ್ಟೊತ್ತಲ್ಲಿ ಮಾಡ್ತಾ ಇರೋದಕ್ಕೆ ರೊಟ್ಟಿ ಎಲ್ಲ ಹಿಂಗೆ ಎತ್ತಕ್ಕೆ ಬರ್ತಾ ಇಲ್ಲ. ಇದಿದ್ರು ಚೆನ್ನಾಗಿ ಬಂದಿರ್ತಿತ್ತು. ಬಾಳೆ ಎಲೆ ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು, ಕಡಿಮೆ ಗೊಕ್ಕೆ ಹೊಡಿತಾಡುತ್ತನೋ. ಇಲ್ಲ ಬೇಡ, ಅದಿನ್ನು ಬೆಂದಿಲ್ಲ. ಇನ್ನೊಂದು ಸ್ವಲ್ಪ ಗೊತ್ತಿಲ್ಲ, ಹೇಳ್ಬೇಕು ನೀವು. ಎದ್ದು ಬರ್ತಿದೆ ರಾಣಿ. ಇದೇ ಕಂಪ್ಲೀಟ್ ಆಗ್ಬಿಟ್ಟು ನಾವು ಮಾಡ್ತಿರೋ ಅಕ್ಕಿ ರೊಟ್ಟು ಘಮ ಘಮ ಅಂತ ಇರೋದಕ್ಕೆ ಅವರು ಬಂದಿದ್ದಾರೆ. ಅಷ್ಟೊಂದು ಚಂದ ನೋಡ್ಕೊಳ್ಳಿ ಅವರ ಮುಖವನ್ನು. ನಿದ್ದೆ ಇಲ್ಲ ಏನಾದ್ರು ಬಂದ್ಬಿಟ್ಟವಳು ಇದ್ರು. ಇಲ್ಲ ಅಕ್ಕಿ ರೊಟ್ಟಿ ಯಾಕೈತೆ ಅಂತ ಹೇಳಿದ್ದಕ್ಕೆ ಬಂದವಳ. ಗೊತ್ತಾಗ್ತಾ ಇಲ್ಲ ಗೈಸ್ ನಮಗೆ. ಗಾಯ್ಸ್ ಇವ್ರ ಅವತಾರವನ್ನ ನೋಡಕ್ ಆಗ್ತಿಲ್ಲ ನೋಡಿ ಗಾಯ್ಸ್. ಇಲ್ಲಿ ಒಂದು ನಿಮಿಷ ಸೀದಾಯ್ತಾ? ಹೊಟ್ಟೆ ಸಿತೈತಾ? ಹೊಟ್ಟೆ ಸಿತೈತಂತೆ. ಪರವಾಗಿಲ್ಲ, ಚಂದ ಬಂದಿದೆ. ನಾವು ಆಕ್ಚುಲಿ ಅರ್ಶಿನ ಪುಡಿನೇ ಹಾಕಿಲ್ಲ, ಅರ್ಶಿನ ಕಲರ್ ಬಂದೈತೆ. ಅದು ಕ್ಯಾರೆಟ್. ಓಕೆ, ಇನ್ನು ಪ್ರೆಸ್ ಮಾಡೋದು ಇನ್ನು ಬೇಗ ಬೇಗೈತೆ, ಚೆನ್ನಾಗಿರುತ್ತೆ. ಇದನ್ನ ಅಕ್ಕಿ ರೊಟ್ಟಿನ 3 ರೀತಿಯಲ್ಲಿ ಮಾಡ್ತಾರೆ ಆಕ್ಚುಲಿ. ಇನ್ನ ಬೇಯಿಸ್ಬಿಟ್ಟು ಮುದ್ದೆ ತರ ಮಾಡ್ಬಿಟ್ಟು ಮಾಡ್ತಾರೆ. ಅದು ನಮ್ಮ ಹಾಸ್ಟೆಲಲ್ಲಿ ಮಾಡ್ತಾರೆ. ಚೆನ್ನಾಗಿರತ್ತಾ? ಹೌದು, ವೈಟ್ ಕಲರ್. ಹಂಗ್ ಮಾಡಿದ್ರೆ ಏನಾಗತ್ತಂದ್ರೆ ಈ ತರ ಕಿತ್ತೋಗಲ್ಲ, ಈ ತರ ಇಟ್ಕೊಳ್ಳೋವಾಗ. ಜೋರಿಲ್ಲ. ತಟ್ಟೆಲ್ಲ ಹಾಕೊಡ್ತೇನೆ ನೋಡಿ. ನಿದ್ದೆ ರಾಣಿ. ಲೋ ಫ್ಲೇಮಲ್ಲಿ ಇಟ್ಟು. Oh my god, it's looking like omelette. Yeah. ತಗೊಳ್ಳಿ guys, ರಿವ್ಯೂ ಹೇಳಿ. ಬಿಸಿ ಇದೆ ಹುಷಾರು. ರಿವ್ಯೂ ಹೇಳ್ಬೇಕಾದ್ರೆ ನಮ್ಗೆ ಸ್ವಲ್ಪ ಹೇಳಿ, ನಾವು ಸ್ವಲ್ಪ ವಿಡಿಯೋ ಮಾಡಿದ್ರು. ನೋಡಿ ಗಾಯ್ಸ್, ಇದು ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಅಷ್ಟೊಂದೆಲ್ಲ ಕಿತ್ತೋಗಿಲ್ಲ, ಯಾಕಂದರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚೆನ್ನಾಗೋದಕ್ಕೆ. ಮೇಡಮ್ ಹೇಳಿ ಹೆಂಗಿದೆ, ಸ್ವಲ್ಪ ಈ ಕಡೆ ನೋಡಿಕೊಂಡು ಹೇಳಿ ಹೇಗಿದೆ ಅಂತ. ನೀನು ಅದ್ರ ಮೇಲೆ ನೋಡ್ಕೊಂಬೇಡ ಅಂತ ಹೇಳಿಲ್ಲ. ಅದ್ರ ಮೇಲೆ ನೀನು ಏನಂತಾರೆ ಅದನ್ನ, ಸ್ವಿಂಗ್ ಮೇಲೆ ಮಲ್ಗಿಕೆ ನಿಂಗೆ ಹಂಗಾಗಿದೆ ಕತ್ತು. ಅದು ಒಂದೇ ಸೈಡಿಗೆ ಮಲ್ಗಿದ್ಯಾ. ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಯಲ್ಲ. ಬೆಂದೈತಾ ತಾನು? ಬೆಂದಿಲ್ಲ. ಫುಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಯಲ್ಲ. ಅದ್ರ ಮೇಲೆ ಅದನ್ನು ಮುಚ್ಚಿ ಹೋಗ್ಲಿ ಸ್ವಲ್ಪ.
ಚೆನ್ನಾಗಿದೆ ಟೇಸ್ಟು. ಟೇಸ್ಟ್ ಹೆಂಗಿದೆ? ಉಪ್ಪು ಖಾರ ಎಲ್ಲ ಚೆನ್ನಾಗೈತಾ? ಸರಿ ಹೋಗಿದ್ಯಾ? 10 ಔಟ್ ಆಫ್ ಎಷ್ಟು ಕೊಡ್ತೀರಾ ನಮ್ಮ ಕುಕ್ಕಿಂಗ್ಗೆ, ಮಿಡ್ ನೈಟ್ ಕುಕ್ಕಿಂಗ್ಗೆ? ಮಿಡ್ ಮಾರ್ನಿಂಗ್ ಅಲ್ಲ ಇದು ಆ್ಯಕ್ಚುಲಿ. ಆಲ್ರೆಡಿ ಮಾರ್ನಿಂಗ್ ಆಗಿದೆ. ಗುಡ್ ಮಾರ್ನಿಂಗ್ ಗಾಯ್ಸ್ ಎವ್ರಿಬಡಿ. 10 ಔಟ್ ಆಫ್ 10. ಗಿಡ್ಡು ಥರ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಟೈಮು 12:06 AM. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಎಷ್ಟು ಬೇಗ ಜೂನ್ 7 ಆಯ್ತಲ್ಲ. ತಿನ್ನೋದೇ ಬೇಡ ಅನ್ಸ್ಬಿಟ್ಟಿರ್ತೈತೆ. ಚೆನ್ನಾಯ್ತಲ್ಲ ನೋಡ್ ಸ್ನೇಹ, ಬೆಂದಿದ್ದೈತೆ. ಬೆಂದೈತೆ, ಬೇಯ್ದಿರೋ ಏನಿಲ್ಲ. ನಿದ್ದೆ ಗೊತ್ತಾಗ್ತಿಲ್ಲ. ಇರುಸು ಟೇಸ್ಟ್ ಇಸ್ ನೈಸ್. ನೀವು ಟ್ರೈ ಮಾಡ್ಬೋದು ಆರಾಮ್ಸೆ, ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡ್ಕೊಂಡು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಟೇಸ್ಟ್ ಬರುತ್ತೆ. ಕ್ಯಾರೆಟು ನಿಜ ಬೆಳಗ್ಗೆ ಗೈಸ್, ಇದು ಸ್ವಲ್ಪ ಕಿತ್ತೋಯ್ತು ಮೂರನೇದು. ತುಂಬ ಎಣ್ಣೆ ಹಾಕ್ತಾ ಬರ್ತದೆ, ಗೊತ್ತಿಲ್ಲ ಏಕೆ ಏನು ಅಂತ. ಇದು ಪೇಪರ್ ಸರಿಲ್ಲ. ಬಟರ್ ಪೇಪರ್, ಆ್ಯಕ್ಚುಲಿ ಬಟರ್ ಪೇಪರ್ ತಂದಿಟ್ಕೊಬೇಕಾ? ಐತೆ, ತಂದಿದ್ಯಾ? ಬ್ಯಾಗಲ್ಲಿ ಐತೆ. ನಾವು ಲ್ಯಾಬ್ ಯೂಸ್ ಮಾಡ್ತೀವಿ. ಎಲ್ಲಿ ಸಿಗತ್ತೆ ಅದೆಲ್ಲ? ನಾನು ಬಂಗಾರಪಟ್ಟೆ ಕೇಳಿದೆ, ಸಿಕ್ಕೇ ಇಲ್ಲ. ಇಲ್ಲ, ನಮ್ಮ ಕಾಲೇಜ್ ಹತ್ರ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ. ಅದು ಸ್ಟೇಷನರಿ ಶಾಪಲ್ಲಿ ಸಿಗೋದಾ ಬಟರ್ ಪೇಪರು? ನಾನು ನಾರ್ಮಲ್ ಅದು ಕೇಕ್ ಕಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ನಾರ್ಮಲ್ ಜಗಣ ಅಂಗಡಿ ಐತಲ್ಲ, ಆ ಥರದ್ರಲ್ಲಿ ಸಿಗಲ್ಲ ಅಲ್ಲ? ಜನಪ್ರಿಯ ಹೋಗು, ಜನಪ್ರಿಯ ಸಿಗ್ಬೋದು. ಇಲ್ಲಿ ನೋಡಿದ್ರೆ ಇಷ್ಟು ರೌಂಡಾಗಿ ತಟ್ಟಿರ್ತೀವಿ. ಬಟರ್ ಪೇಪರ್ ಇದ್ರೆ ಅದ್ರ ಮೇಲೆ ಹಂಗೆ ಹಾಕ್ಬಿಡ್ಬೋದು, ಇಲ್ಲ ಬಾಳೆ ಎಲ್ಲ ಇದ್ರೆ ಅದ್ರ ಮೇಲೆ. ಪ್ಲಾಸ್ಟಿಕ್ ಇಟ್ಕೊಳ್ತೀವಿ, ಸಾಕಲ್ಲ? ಸಾಕಲ್ಲ. ಒಟ್ನಲ್ಲಿ ಬೇಯಬೇಕು. ಬೆಂದೈತೆ, ಇಲ್ಲ ಬೇಯ್ಬೇಕನ್ಸುತ್ತೆ. ಸಣ್ಣದಿಕ್ಕಿದ್ದೀವಿ. ನನ್ನ ಮದುವೆ ಆದ್ಮೇಲೆ ಯಾವಾಗಾದ್ರೂ ಒಂದ್ಸ ಬಂದ್ರೆ ಹಿಂಗೆಲ್ಲ ಒಳಗೆ ಮಾಡ್ಕೊಂಡಿರ ತಿನ್ನ. ಕಳ್ಸಿದ್ರೆ ನೀವು ನಮ್ಗಿರಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ದಾ? ಹ್ಞೂ ಅಂತೆ, ಇನ್ನ ಐತೆ ನಮ್ಕ. ನೀನು ಹೇಳಿದ ರೇಂಜು ನೀನೇ ಎಲ್ಲ ತಿಂದಾಕ್ತಿ ಅನ್ಕೊಂಡ್ರೆ. ಅವಳು ನಮ್ಕ ಸಾಕಾಗಲ್ಲ ಅಂದ್ಬಿಟ್ಬಿಟ್ಟಿರೋದಂತ. ಇಲ್ಲ ಮಾಹಿತಿ ಇನ್ನ ತಿನ್ನ. ಗೈಸ್, ಇವಾಗ ನಾವು ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೋತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಏನಾದರೂ ಈಗ ಟೈಮು 12 o'clock 12 minutes. ನಮ್ದು ಇನ್ನೂ ಒಂದು 5-6 ಅಕ್ಕಿ ರೊಟ್ಟಿ ಮಾಡೋದಿದೆ. ಆ್ಯಕ್ಚುಲಿ ಇನ್ನೊಂದು ಹಾಫ್ ಅನ್ ಅವರಲ್ಲಿ ಅಕ್ಕಿ ರೊಟ್ಟಿ ಮಾಡಿ ತಿಂದು ಮಲ್ಕೋತೀವಿ. ನಿಮ್ಗೆ ಏನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ನಮ್ಮ ಬ್ಲಾಗ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.